ವಾಲ್ಮೀಕಿ ಹಗರಣದ ಸಂಬಂಧ ನಾಗೇಂದ್ರ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಮಾಜಿ ಸಚಿವ ನಾಗೇಂದ್ರ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಎಸ್ಐಟಿ ನೋಟಿಸ್ ನೀಡಿತು. ಸೊ ಆ ನೋಟಿಸ್ನ ಅನ್ವಯ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಬಿ ನಾಗೇಂದ್ರ. ಒಂದ್ ಕಡೆ ಈ ಆಡಿಯೋ ಮತ್ತೆ ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರು. ಒಂದು ಮಂತ್ರಿ ಸ್ಥಾನದಲ್ಲಿದ್ದು ಅವರು ವಿಚಾರಣೆಗೆ ಹಾಜರಾದ್ರೆ ಆಗ ನ್ಯಾಯಯುತವಾದ ತನಿಖೆ ಆಗುತ್ತೆ ಅನ್ನೋ ಅಭಿಪ್ರಾಯ ಬರೋದಿಲ್ಲ. ಈ ಕಾರಣಕ್ಕಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ವಿಚಾರಣೆಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅನ್ನೋದನ್ನ ಕೂಡ ಮಾಜಿ ಸಚಿವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ವಿಚಾರಣೆಗೆ ಹಾಜರಾಗಿರೋ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಜ್ವಲ್. ಸೊ ಪ್ರಜ್ವಲ್, ಈಗ ಒಂದ್ ಕಡೆ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ನೋಟಿಸ್ ನೀಡಿದ ಅನ್ವಯ ಮಾಜಿ ಸಚಿವ ಬಿ ನಾಗೇಂದ್ರ ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ವಿಜಯ್, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಸದ್ದಲ್ಗೆ ಒಂದು ನೋಟಿಸ್ ಅನ್ನು ಕೊಡಲಾಗಿರುತ್ತೆ. ಇಬ್ಬರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ತನಿಖಾಧಿಕಾರಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಈಗ ಮಾಜಿ ಸಚಿವ ನಾಗೇಂದ್ರ ಅವರು ಹೇಳ್ತಾರೆ ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಈಗ ಅವರು ವಿಚಾರಣೆಯನ್ನು ಎದುರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಕೇಳಲಿಕ್ಕಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಈ ಒಂದು ಹಣ ವರ್ಗಾವಣೆ ಬಂದಿತ್ತಾ? ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಹಣ ವರ್ಗಾವಣೆ ಆಗಿರುವಂತದ್ದು, ಇದರಲ್ಲಿ ನಿಮ್ಮ ಪಾತ್ರ ಏನಾದ್ರೂ ಇದೆಯಾ? ಇವೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಸಮರ್ಪಕವಾದಂತಹ ಉತ್ತರವನ್ನ ಕೊಟ್ಟಂತಹ ವೇಳೆಯಲ್ಲಿ ಆ ಒಂದು ಪ್ರಶ್ನೆಗೆ ಅವರು ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ನೀಡಿದಂತಹ ವೇಳೆಯಲ್ಲಿ ಮಾತ್ರ ಮುಂದಿನ ಪ್ರಶ್ನೆಗೆ ಹೋಗ್ತಾರೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಉತ್ತರ ಸಮರ್ಪಕವಾಗಿ ಬರಬೇಕು. ಯಾವಾಗ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಲೆ ಹಾಕ್ತಾ ಹೋಗ್ತಾರೆ. ಈಗಾಗಲೇ ಆರೋಪಿಗಳನ್ನ ವಿಚಾರಣೆ ಮಾಡಿದಾರಲ್ಲ ಉಳಿದಂತ ಆರೋಪಿಗಳು, ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆ, ಅದರ ಆಧಾರದ ಮೇಲೂ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಒಂದು ಆಡಿಯೋ ವೈರಲ್ಗೂ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹಾಗಾದ್ರೆ ನೀವೆಲ್ಲರೂ ಕೂಡ ಸಂಪರ್ಕವನ್ನ ಹೊಂದಿದ್ರಿ, ಯಾವ ರೀತಿಯಲ್ಲಿ ಹಣವನ್ನ ವರ್ಗಾವಣೆ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಹಣವನ್ನ ವರ್ಗಾವಣೆ ಮಾಡಿದ್ರು, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ರೆ ಆಗ ಅವರು ಸಮರ್ಪಕವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಚಂದ್ರಶೇಖರ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆಂದ್ರೆ ನೀವು ಚಂದ್ರಶೇಖರ್ ಅವರೊಂದಿಗೆ ಸಂಪರ್ಕವನ್ನ ಹೊಂದಿದ್ರ, ನೀವು ಯಾವತ್ತಾರು ಅವ್ರ ಜೊತೆ ಮಾತನಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅವರೊಂದಿಗೆ ಅವರು ಸಂಪರ್ಕವನ್ನು ಹೊಂದಿದ್ದೆ ಅನ್ನುವಂತ ಒಂದು ಮಾತನ್ನ ಹೇಳ್ಬೇಕಾಗುತ್ತೆ. ಇಲ್ಲದೆ ಹೋದ ತಪ್ಪಿದ್ರೆ ನಾನು ಹೊಂದಿರಲಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಪದ್ಮನಾಭ ಎಂಡಿ ಅವರೊಂದಿಗೂ ಕೂಡ ನೀವು ಯಾವಾಗ ಭೇಟಿಯಾಗಿದ್ರಿ, ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರಿ ಅನ್ನೋದ್ರ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದೇ ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಬೇರೆ ಆರೋಪಿಗಳ ಮೊಬೈಲ್ ಅನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಅದನ್ನ ಎಫ್ಎಸ್ಎಲ್ಗೂ ಕೂಡ ಕಳಿಸಲಾಗಿರುವಂತದ್ದು. ಅದನ್ನು ರಿಟ್ರೀವ್ ಅನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ವಿಚಾರಗಳು ಬೆಳಕಿಗೆ ಬಂದಿರುತ್ತೆ ಅದರ ಆಧಾರದ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಆಗ ಅವರು ಯಾವ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾದಂತಹ ಒಂದು ವಿಚಾರ. ಈಗಾಗಲೇ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕಲಾಗಿದೆ. ಆ ಒಂದು ಎವಿಡೆನ್ಸ್ ನ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ ವಿಜಯ್. ಸೊ ಈಗಾಗಲೇ ಏನೆಲ್ಲ ಇನ್ವೆಸ್ಟಿಗೇಷನ್ ಆಗಿದೆ ಪ್ರಜ್ವಲ್, ಅಲ್ಲಿ ಎಲ್ಲಾದ್ರೂ ಸಚಿವ ಸ್ಥಾನದಲ್ಲಿದ್ದ ನಾಗೇಂದ್ರರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಹೆಸರು ಕೇಳಿ ಬಂದಿದ್ದು ಡೆತ್ ನೋಟ್ ವಿಚಾರ, ಈಗ ವೈರಲ್ ಆಗಿರೋ ಆಡಿಯೋ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತಾ ನಾಗೇಂದ್ರ ಅವರು? ಖಂಡಿತವಾಗಿಯೂ ಕೂಡ ವಿಜಯ್. ಯಾಕೆ ಅಂತ ಹೇಳಿದ್ರೆ ತನಿಖೆಯ ಒಂದು ಭಾಗವಾಗಿ ಎಲ್ಲಾ ವಿಚಾರವನ್ನು ಕೂಡ ತನಿಖಾಧಿಕಾರಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸಾವಿನ ವಿಚಾರ ಆಗಿರ್ಬೋದು, ಈಗ ವೈರಲ್ ಆಗ್ತಾ ಇರುವಂತ ಆಡಿಯೋ ವಿಚಾರ ಆಗಿರ್ಬೋದು, ಡೆತ್ ನೋಟ್ ನಲ್ಲಿ ಇರುವಂತ ಅವರ ಹೆಸರು ಆಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ವಿಚಾರವೂ ಕೂಡ ಇಲ್ಲಿ ತನಿಖೆ ಆಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಈಗಾಗಲೇ ಅಧಿಕಾರಿಗಳು ಕೂಡ ಸಾಕಷ್ಟು ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ. ಆ ಎವಿಡೆನ್ಸ್ ಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಎವಿಡೆನ್ಸ್ ಇರುವಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಇರ್ಲಿಲ್ಲ ಅನ್ನುವಂತ ಒಂದು ವಿಚಾರವನ್ನು ಹೇಳಲಿಕ್ಕೆ ಅವರಿಗೂ ಕೂಡ ಸಾಧ್ಯವಾಗೋದಿಲ್ಲ. ಆಗ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡಿದಂತಹ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಇಲ್ಲಿ ಎಂಡಿ ಏನಿದ್ದಾರೆ ಅವರು ಪದ್ಮನಾಭ್ ಅವರ ಒಂದು ಸಿಡಿಆರ್ ತೆಗೆದಿದ್ದಾರೆ. ಅದೇ ರೀತಿ ಟವರ್ ಟಂಪನ್ ಹೇಳ್ತಾರೆ. ಹಾಗೆ ವಾಟ್ಸ್ಆಪ್ ರಿಟ್ರೀವ್ ಮಾಡಲಿರುವಂತದ್ದು. ಇವರ ನಡುವೆ ಯಾವುದೇ ರೀತಿಯ ಕಾನ್ವರ್ಸೇಷನ್ ನಡೆದಿದ್ರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಅದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಆಗ ನಾಗೇಂದ್ರ ಅವರು ಯಾವ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರ. ಯಾವುದೇ ಆರೋಪಿ ಸ್ಥಾನದಲ್ಲಿ ಇರುವಂತವ್ರು ಯಾರೂ ಕೂಡ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅನ್ನುವಂತ ಒಂದು ವಿಚಾರವನ್ನು ಎಲ್ಲೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಈಗಾಗಲೇ ಇವರು ಕೂಡ ಕಾನೂನು ಸಲಹೆಯನ್ನು ಪಡೆದುಕೊಂಡೇ ವಿಚಾರಣೆಗೆ ಹಾಜರಾಗಿರ್ತಾರೆ. ಆದ್ರೂ ಕೂಡ ತನಿಖಾಧಿಕಾರಿಗಳು ಅವ್ರನ್ನ ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಪ್ರಶ್ನೆಯನ್ನ ಕೂಡ 2 ರಿಂದ 3 ಬಾರಿ ಕೇಳ್ತಾರೆ. ಒಂದೇ ಪ್ರಶ್ನೆಯನ್ನ 3 ರೀತಿಯಲ್ಲಿ ಕೇಳುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಯಾವ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ.
ಸದ್ಯದ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಈ ಉಳಿದಂತ ಆರೋಪಿಗಳು ಕೊಟ್ಟಂತ ಒಂದು ಹೇಳಿಕೆ ಇರುತ್ತಲ್ಲ, ಅಂದ್ರೆ ನಾವು ಯಾರೊಂದಿಗೆ ವ್ಯವಹಾರವನ್ನು ಮಾಡಿದ್ವಿ, ಯಾರು ನಮ್ಗೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೇಳಿದ್ರು, ಇವೆಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಆಗ ಯಾವ ಒಂದು ಮಾಹಿತಿಯನ್ನು ಅವರು ಹಂಚಿಕೊಳ್ತಾರೆ ಅನ್ನೋದು ಪ್ರಮುಖವಾಗ್ತಾ ಹೋಗುತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.